ಶಾಂತಿಯನ್ನ ಕದಡುವವರಿಗೆ ಈ ಬಿಲ್ನಿಂದ ತೊಂದರೆ ಆಗುತ್ತೆ. ಶಾಂತಿ ಕಾಪಾಡಲು ದ್ವೇಷ ಭಾಷಣದ ಬಿಲ್ ಅನ್ನು ತಂದಿದ್ದೀವಿ. ಈ ಬಿಲ್ನಲ್ಲಿ ಹಿಂದೂ ಮುಸ್ಲಿಂ ಅಂತ ಏನೂ ಇಲ್ಲ. ಯಾರು ಬೇಜವಾಬ್ದಾರಿತ ಸ್ಟೇಟ್ಮೆಂಟ್ ಅನ್ನ ಕೊಡೋಕೆ ಕೂಡ್ದು ಇದರಲ್ಲಿ ಹಿಂಗಂತ ಬೆಳಗಾವಿಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಕೊಟ್ಟಿರೋ ಸ್ಟೇಟ್ಮೆಂಟ್. ಶಾಂತಿ ಕದಡುವ ಕೆಲಸ ಯಾರು ಮಾಡ್ತಾರೆ ಅವರಿಗೆ ಪ್ರಾಬ್ಲಮ್ ಆಗುತ್ತೆ, ಉಳ್ದಂಗೆ ಯಾರಿಗೂ ಆಗಲ್ಲ. ಇದರ ಉದ್ದೇಶ ಏನು ಗೊತ್ತಾ? ಕೋಮು ಗಲಭೆಗಳಾಗಬಾರ್ದು, ರಾಜ್ಯದಲ್ಲಿ ಶಾಂತಿ ಇರಬೇಕು. ಸೊ ಶಾಂತಿಯನ್ನ ಕಾಪಾಡೋದೇ ಈ ಬಿಲ್ನ ಉದ್ದೇಶ. ಇದರಲ್ಲಿ ನಾವು ಹಿಂದೂ ಮುಸ್ಲಿಂ ಅಂತ ಏನು ಪಾರ್ಟಿಷನ್ ಮಾಡಲ್ಲ. ಯಾರು ಬೇಜವಾಬ್ದಾರಿತ ಸ್ಟೇಟ್ಮೆಂಟ್ ಕೊಡಬಾರ್ದು. ಇದು ಬಹಳ ಗಂಭೀರವಾದ ಮತ್ತು ವ್ಯಾಲಿಡ್ ಇರುವ ತೂಕ ಇರುವ ಬಿಲ್ ಇದು. ಶಾಂತಿ ಕಾಪಾಡೋದಕ್ಕೋಸ್ಕರವೇ ತರ್ತಾ ಇರುವಂತಹ ಬಿಲ್ ಇದು. ಆ್ಯಂಡ್ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಪ್ರಸ್ತಾಪ ಮಾಡಿತ್ತು ಮುಂಚೆ. ದ್ವೇಷ ಭಾಷಣ, ಆಮೇಲೆ ನೀವು ಗಮನಿಸ್ಬೋದು ಇತ್ತೀಚೆಗೆ ಯಾರೆಲ್ಲ ಈ ಹೇಟ್ ಸ್ಪೀಚ್ ಮಾಡ್ತಾರೆ ಅಂತ ಅನುಮಾನ ಬಂದಿತ್ತೋ ಅಂಥವ್ರಗಳ ಮೇಲೆ ರಾಜ್ಯ ಸರ್ಕಾರ ನೋಟಿಸ್ ಕೊಡ್ತಾ ಇತ್ತು. ಅವರಿಗೆ ಒಂದು ರೀತಿ ಬಾರ್ಡರ್ ಆಗ್ತಾ ಇತ್ತು, ಇದನ್ನ ದಾಟ ಅವ್ರು ಅಲ್ಲಿಗೆ ಹೋಗಿ ಕೂಡ್ದು ಅಂತೆಲ್ಲ. ಆಮೇಲೆ ಅವ್ರ ಕಡೆ ವಾಪಸ್ ಉತ್ತರ ಕೊಟ್ಟಿದ್ದೇನು ಅಂದರೆ, ನೀವು ಹಿಂದೂ ಧರ್ಮವನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಬೇರೆ ಧರ್ಮದಲ್ಲಿ ಹಂಗಾದ್ರೆ ಯಾರು ಇಂತಹ ಸ್ಟೇಟ್ಮೆಂಟ್ಗಳನ್ನು ಭಾಷಣಗಳನ್ನು ಮಾಡ್ತಾ ಇಲ್ವಾ, ಅವ್ರಿಗೊಂದು ನೋಟಿಸ್ ಕೊಡಿ ನೋಡೋಣ ಅಂತ ಇದ್ರು. ಹಾಗಾಗಿ ಬಿಜೆಪಿ ಯಾಕೆ ಇದನ್ನು ವಿರೋಧ ಮಾಡ್ತಾ ಇದೆ ಅಂದರೆ, ನೀವು ಇಲ್ಲಿ ಶಾಂತಿ ಕಾಪಾಡ್ತೀವಿ ಅಂತ ಹೇಳಿ ಬರೀ ಒಂದು ಧರ್ಮವನ್ನ ಟಾರ್ಗೆಟ್ ಮಾಡ್ತೀರಿ. ಇದು ಬಿಜೆಪಿಯ ವಾದ. ಅಂದ್ರೆ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತೀರಿ, ನೀವು ಮುಸ್ಲಿಮರನ್ನ ಓಲೈಕೆ ಮಾಡ್ತೀರಿ ಅಂತ ಅವರು. ಸಮುದಾಯಗಳನ್ನು ಒಟ್ಟಿನಲ್ಲಿ ರಾಜ್ಯ ದೇಶ ಸಮಾಧಾನದಲ್ಲಿ ಶಾಂತಿಯಲ್ಲಿ ಇರಬೇಕು ಅನ್ನುವ ಸದುದ್ದೇಶದಿಂದ ದ್ವೇಷ ಭಾಷಣ ನಿಷೇಧ ಕಾನೂನನ್ನು ಮಾಡೋದಕ್ಕೆ ಸರ್ಕಾರ ತನ್ನ ಹೆಜ್ಜೆಗಳನ್ನು ಇರಿಸಿದೆ. ಉದ್ದೇಶ ಅನವಶ್ಯಕವಾಗಿ ಯಾರೂ ಸಮಾಜದ ಶಾಂತಿ ಕದಡುವ ಮಾತನಾಡಬಾರ್ದು. ದ್ವೇಷದಿಂದ ಮಾತಾಡಿ ಸಮಾಜದಲ್ಲಿರ್ತಕ್ಕಂಥ ಆ ಸುಮಧುರ ಭಾವನೆಯನ್ನು ಕಲಕಬಾರ್ದು. ಆ ಉದ್ದೇಶದಿಂದ ಬಿಲ್ಲನ್ನು ತಂದಿದ್ದೇವೆ. ಯಾರು ಸಮಾಜದಲ್ಲಿ ಶಾಂತಿಯನ್ನು ಬಯಸ್ತಾರೆ, ಯಾರು ಸಮಾಜದಲ್ಲಿ ಒಳಿತನ್ನು ಬಯಸ್ತಾರೆ, ಅವರೆಲ್ಲರೂ ಅದಕ್ಕೆ ಬೆಂಬಲಿಸಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಸಮಾಜವನ್ನು ಸಮುದಾಯಗಳನ್ನು